ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ HPV ಇಂದ ಆಗುವಂತಹ ಇನ್ನೊಂದು ಲೀಷನ್, ಈ ಜೆನೈಟಲ್ ವಾರ್ಟ್ಸ್, ಈ ಜನನಾಂಗದ ಹತ್ತಿರ ಪ್ರೈವೇಟ್ ಪಾರ್ಟ್ಸಿನ ಹತ್ತಿರ ಆಗುವಂತಹ ಈ ವಾರ್ಟ್ಸ್ ಅಥವಾ ಕೆಡು, ಈ ನರೋಲಿಗಳೇನಿರ್ತವೆ ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಈ HPVಯ ಬಗ್ಗೆ ಹೇಳಿದ್ದೆ. ಓಕೆ, HPV ವೈರಸ್ ಅಂದರೆ ಏನು, HPV ಮತ್ತು HIV ಇವೆರಡು ಬೇರೆ ಬೇರೆ ವೈರಸ್ಸು. HPV HIV ಆಗೋದಿಲ್ಲ, HIV HPV ಆಗೋದಿಲ್ಲ. ಬಟ್ HPV ಒಂದು STD, ಲೈಂಗಿಕವಾಗಿ ಹರಡುವಂತಹ ಒಂದು ರೋಗಗಳಲ್ಲಿ ಬರುವಂತಹ ಒಂದು ವೈರಸ್. ಸೊ ನೀವೊಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ ನಿಮಗೆ ಈ ವೈರಸ್ ನಿಮಗೆ ಅಟ್ಯಾಕ್ ಆಗಬಹುದು. ಆ್ಯಂಡ್ HPVಯ ಟೈಪ್ಸ್ ಯಾವುದು ಇವೆಲ್ಲವನ್ನು ನಾನು ನಿಮಗೆ ಹೇಳಿದ್ದೆ. ಇದೇ ಕಾಂಟೆಕ್ಸ್ಟಲ್ಲಿ ಬಹಳಷ್ಟು ಸಲ ಪೇಷಂಟ್ಸು ತಮ್ಮ ಜನನಾಂಗದ ಹತ್ತಿರ ನನಗೆ ಈ ಥರ ಕೆಡುವಾಗಿದೆ, ಈ ಥರ ವಾರ್ಡ್ಸ್ ಬಂದಿದೆ, ಇದೇನು, ನಾವು ಇದನ್ನು ಹೇಗೆ ತೆಗೆದುಕೊಳ್ಬೇಕು, ಇದರಿಂದ ಇದು ನಮ್ಮ ಪಾರ್ಟ್ನರಿಗೂ ಹರಡುತ್ತಾ, ಇದಕ್ಕೆ ನಾನು ಏನು ಟೆಸ್ಟ್ ಮಾಡ್ಕೊಳ್ಬೇಕು, ಆ್ಯಂಡ್ ಇದೇನಾದರೂ ಕ್ಯಾನ್ಸರ್ ಆಗುತ್ತಾ, ಇದೇನಾದರೂ HIVಯಾ, ಇವೆಲ್ಲ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಸೊ ಇವತ್ತು ನಾವು ಈ ಜೆನೈಟಲ್ ವಾರ್ಡ್ಸ್, ಜೆನೈಟಲ್ ಏರಿಯಾ ಅಂತ ಹೇಳಿದರೆ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಹತ್ತಿರ ಆಗುವಂಥ ಈ ಕೆಡು ಅಥವಾ ಈ ನರೋಲಿಗಳು ಏನಿರ್ತವೆ ಇವುಗಳನ್ನು ಹೇಗೆ ನಾವು ಟ್ರೀಟ್ ಮಾಡೋದು ಅಥವಾ ಏನು ಮಾಡ್ಬೋದು, ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಇವುಗಳಿಂದ, ಇದನ್ನು ತಿಳಿದುಕೊಳ್ಳೋಣ. ಜೆನೈಟಲ್ ವಾರ್ಡ್ಸ್ ಏನಿರ್ತವೆ ಅದು ಹೆಂಗಸರಲ್ಲೂ ಆಗ್ಬೋದು, ಗಂಡಸರಲ್ಲೂ ಆಗ್ಬೋದು. ಓಕೆ, ಸೊ ನಿಮ್ಮ ಈ ಹೊಟ್ಟೆ ಕೆಳಭಾಗ ಇರ್ಬೋದು ಅಥವಾ ತೊಡೆ ಸಂಧಿ ಇರ್ಬೋದು ಅಥವಾ ನಿಮ್ಮ ಪ್ರೈವೇಟ್ ಪಾರ್ಟ್ಸು, ನಿಮ್ಮ ಶಿಶ್ನ, ನಿಮ್ಮ ವೃಷಣ ಚೀಲ, ನಿಮ್ಮ ಬೀಜಗಳ ಮೇಲೆ ಅಥವಾ ಮಹಿಳೆಯರಲ್ಲಿ ಅವರ ಯೋನಿ ಹತ್ತಿರ ಅಥವಾ ಅವರ ಲೇಬಿಯಾ ಅಥವಾ ತೊಡೆ ಸಂಧಿ ಹತ್ತಿರ, ನಿಮ್ಮ ಗುದದ್ವಾರದ ಹತ್ತಿರ ಎಲ್ಲ ಈ ರೀತಿ ಕೆಡು ಅಥವಾ ಈ ವಾರ್ಡ್ಸ್ ಕಾಣಿಸ್ತಾ ಇರ್ಬೋದು. ಸೊ ಈ ವಾರ್ಡ್ಸ್ ಏನಿರ್ತವೆ ಇದು ಒಂದು ವೈರಸ್ ಮಾಡುವಂತಹ ಒಂದು ಲೀಷನ್. ಇದು ಯಾವ ವೈರಸ್ ಇದನ್ನು ಮಾಡ್ತಾ ಇರುತ್ತೆ? HPV ಅನ್ನುವಂತಹ ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಓಕೆ, ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ಒಂದು ಟೈಪ್ ಆಫ್ ವೈರಸ್. ಈ HIV ವೈರಸ್, ಕೊರೋನಾ ವೈರಸ್, ಅದೇ ರೀತಿ ಇದೂ ಸಹ ಒಂದು ವೈರಸ್. ಸೊ ಹೇಗೆ ಬಂತು ಈ ವೈರಸ್ಸು? ಈ ವೈರಸ್ಸು ಜೆನೈಟಲ್ ವಾರ್ಡ್ಸನ್ನು ಮಾಡುವಂಥ ವೈರಸ್ ಏನಿರುತ್ತೆ, ಯೂಶ್ವಲಿ ನೀವು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ ಇದು ಹರಡ್ತಾ ಇರುತ್ತೆ. ಓಕೆ, ಅದು ನೀವು ಯೋನಿ ಮುಖಾಂತರ ಸಂಬಂಧ ಮಾಡಿದ್ರಿ ಅಥವಾ ಗುದ ಸಂಭೋಗ ಮಾಡಿದ್ರಿ ಅಥವಾ ಮುಖಮೈಥುನ ಮಾಡಿದ್ರಿ. ಈಗ ಒಂದು ವ್ಯಕ್ತಿಗೆ ಬಾಯಲ್ಲಿ HPV ಇದೆ, ಅಂಥ ವ್ಯಕ್ತಿಯಿಂದ ನೀವು ಮುಖಮೈಥುನ ಮಾಡಿಕೊಂಡ್ರಿ, ಆವಾಗ ನಿಮಗೆ ನಿಮ್ಮ ಜನನಾಂಗದ ಹತ್ತಿರ ಈ ರೀತಿ ವೈರಸ್ ಅಟ್ಯಾಕ್ ಆಗ್ಬೋದು ಆ್ಯಂಡ್ ಈ ರೀತಿ ಕೆಡು ಬರ್ತಾ ಇರ್ಬೋದು. ಸೊ ಈ ಜನನಾಂಗದ ಹತ್ತಿರ ಏನು ವೈರಸ್ ಬರುತ್ತೆ ಯೂಶ್ವಲಿ ಅದು ಈ ರೀತಿ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ ಹರಡ್ತಾ ಇರುತ್ತೆ. ಮೋಸ್ಟ್ ಕಾಮನ್ಲಿ ಅದು ವಜೈನಲ್ ಸೆಕ್ಸ್ ಇರ್ಬೋದು ಅಥವಾ ಗುದ ಸಂಭೋಗ ಇರ್ಬೋದು ಅಥವಾ ಮುಖಮೈಥುನ ಇರ್ಬೋದು. ನಿಮ್ಮ HPV ಇರುವಂಥ ವ್ಯಕ್ತಿ, ಒಂದು ವ್ಯಕ್ತಿಗೆ HPV ಇದೆ, ಆ ವೈರಸ್ ಅವರಲ್ಲಿದೆ ಆ್ಯಂಡ್ ಅವರ ಚರ್ಮದ ಜೊತೆ ನಿಮ್ಮ ಚರ್ಮ ಅಲ್ಲಿ ಕಾಂಟ್ಯಾಕ್ಟಿಗೆ ಬಂತು ಅಂದಾಗ ಈ HPV ಹರಡಬಹುದು. ಓಕೆ, ಆ್ಯಂಡ್ ಎರಡನೇದು HPV ಇರುವಂಥ ತಾಯಿಗೆ ನಾವು ಡೆಲಿವರಿ ಮಾಡ್ತಾ ಇದ್ದಾಗ ಅವಳಿಗೆ ಹುಟ್ಟುವಂಥ ಮಗುವಿಗೆ ಆ ಟೈಮಲ್ಲಿ ಈ ವೈರಸ್ಸನ್ನು ಮಗು ಪಡಿಬಹುದು. ಓಕೆ, ಸೊ HPV ಒಂದು STD, ಲೈಂಗಿಕವಾಗಿ ಹರಡುವಂತಹ ರೋಗ. ಸೊ ಯಾವಾಗ ಈ ರೀತಿ ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಈ ರೀತಿ ಕೆಡು ಅಥವಾ ವಾರ್ಡ್ಸ್ ಉಂಟಾಗಿದೆ, ನಿಮಗೆ ಬೇರೆ ಏನಾದರೂ STD ಬರುವಂಥ ಸಾಧ್ಯತೆ ಇರುತ್ತೆ. ಸೊ ನಾವು ನಿಮ್ಗೆ ಈ ರೀತಿ ಜೆನೈಟಲ್ ವಾರ್ಡ್ಸನ್ನು ನೋಡಿದಾಗ ಡಾಕ್ಟರ್ ನಿಮ್ಗೆ ಯೂಶ್ವಲಿ ಈ HIV ಟೆಸ್ಟನ್ನು ಮಾಡ್ಕೊಳ್ಳಿ, ಸಿಫಿಲಿಸ್ ಟೆಸ್ಟು, VDRL ಮಾಡ್ಕೊಳ್ಳಿ, ಹೆಪಟೈಟಿಸ್ B, HCV ಇವನ್ನೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಪೇಷಂಟ್ಸಿಗೆ ಬಹಳ ಕನ್ಫ್ಯೂಷನ್ ಆಗೋಗುತ್ತೆ. ಇದನ್ನೆಲ್ಲ ಯಾಕೆ ಹೇಳಿದರು ಡಾಕ್ಟರ್, ನನಗೆ ಜಸ್ಟ್ ಒಂದು ಕೆಡು ಆಗಿತ್ತು, ಇವನ್ನೆಲ್ಲ ಯಾಕೆ ಹೇಳಿದ್ರು ಅಂದರೆ ಒಂದು ಲೈಂಗಿಕವಾಗಿ ಹರಡುವಂಥ ರೋಗ ಇದ್ದಾಗ ಬೇರೆ ಏನಾದರೂ ಲೈಂಗಿಕವಾಗಿ ಹರಡುವಂಥ ರೋಗ ನಿಮ್ಗಿರಬಹುದಾ ಅಂತ ಪತ್ತೆ ಹಚ್ಚಲಿಕ್ಕೆ ಮಾತ್ರ ಅದನ್ನು ಮಾಡ್ತಿರ್ತಾರೆ. ಓಕೆ, ಯಾಕಂದರೆ HIV ಇರ್ಬೋದು, ಸಿಫಿಲಿಸ್ ಇರ್ಬೋದು, ಹೆಪಟೈಟಿಸ್ B ಇರ್ಬೋದು, HCV ಇರ್ಬೋದು, ಇವೂ ಸಹ ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಹರಡುವಂಥ ರೋಗಗಳು. ಓಕೆ, ಸೊ ಆದ್ದರಿಂದ
ಈ STD ಈ HPV ಅಥವಾ ವಾಟ್ಸ್ ಇದ್ದಾಗ ನಿಮಗೆ ಡಾಕ್ಟರ್ ಆ ಟೆಸ್ಟ್ಗಳನ್ನು ಸಹ ಮಾಡ್ಕೊಳ್ಳಿಕ್ಕೆ ಹೇಳ್ಬೋದು. ಬಟ್ HIV ವೈರಸ್ಸೇ ಬೇರೆ, HPV ವೈರಸ್ಸೇ ಬೇರೆ. HPV ಇನ್ನೊಂದು 10 ವರ್ಷ ಆದಮೇಲೆ HIV ಆಗೋದಿಲ್ಲ. ಓಕೆ, HPV ಒಂದು ಸಪರೇಟ್ ವೈರಸ್. ಈ HPVಯಲ್ಲಿ ಬಹಳಷ್ಟು ಜಾತಿಗಳಿರ್ತವೆ, ಲೋ ರಿಸ್ಕು, ಹೈ ರಿಸ್ಕು ಅಂತ ಎಲ್ಲ. ಲೋ ರಿಸ್ಕ್ ಅಂತ ಹೇಳಿದ್ರೆ ಇವು ಕಡಿಮೆ ರಿಸ್ಕ್ ಇರುವಂತಹ ಲೀಷನ್ಸ್ ಅನ್ನ ಮಾಡುವಂಥದ್ದು, ಲೈಕ್ ಕೆಡು ಇರ್ಬೋದು, ನರೋಲಿಗಳು ಇರ್ಬೋದು. ನೀವು ನೋಡ್ತಾ ಇರ್ಬೋದು ಕೈಗಳ ಮೇಲೆ ಕೆಲವೊಬ್ಬರಿಗೆ ವಾರ್ಡ್ಸ್ ಆಗ್ತವೆ, ಕಾಲಿನ ಮೇಲೆ ಸ್ವಲ್ಪ ಜನರಿಗೆ ವಾರ್ಡ್ಸ್ ಆಗ್ತವೆ, ಕಂಕಳಲ್ಲಿ ಆಗ್ತವೆ, ಕುತ್ತಿಗೆ ಹತ್ರ ಆಗ್ತವೆ. ಅಲ್ಲೆಲ್ಲ ಈ ನರೋಲಿಗಳು ಏನು ಬರ್ತಿರ್ತವೆ ಅವುಗಳು ಯೂಶುವಲಿ ಈ ಲೋ ರಿಸ್ಕ್. ಇವನ್ ಈ ಜೆನೈಟಲ್ ವಾರ್ಡ್ಸ್, ಜನನಾಂಗದ ಈ ನರೋಲಿಗಳನ್ನ ಮಾಡುವಂಥ HPV ಸಹ ಲೋ ರಿಸ್ಕ್ ಇರುತ್ತೆ. ಲೋ ರಿಸ್ಕ್ ಅಂದರೆ 6, 11 ಇವೆಲ್ಲ. ಹೈ ರಿಸ್ಕ್ ಏನಿರ್ತವೆ ಅವು ಬಹಳ ಡೇಂಜರಸ್ ಲೀಷನ್ಸ್ ಅನ್ನ ಮಾಡೋವು, ಲೈಕ್ ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು, ಶಿಶ್ನದ ಕ್ಯಾನ್ಸರ್ ಇರ್ಬೋದು, ಗಂಟ್ಲಿನ ಕ್ಯಾನ್ಸರ್ ಇರ್ಬೋದು, ಗುದದ್ವಾರದ ಕ್ಯಾನ್ಸರ್ ಇರ್ಬೋದು. ಇವನ್ನೆಲ್ಲ ಮಾಡುವಂಥದ್ದು ಅವುಗಳ ಜಾತಿ ಬೇರೆ, 16, 18 ಇವೆಲ್ಲ. ಓಕೆ, ಬಟ್ ಈ ರೀತಿ ನಾವು ಕ್ಯಾಟಗರೈಸ್ ಮಾಡ್ತೇವೆ HPV ವೈರಸ್ ಅನ್ನ, ಲೋ ರಿಸ್ಕ್ HPV, ಹೈ ರಿಸ್ಕ್ HPV ಅಂತ. ಓಕೆ, ಯೂಶ್ವಲಿ ಜನನಾಂಗದ ಈ ಲೀಷನ್ಸ್ ಅನ್ನ ಏನು ಮಾಡ್ತಿರ್ತವೆ ಅವು ಲೋ ರಿಸ್ಕ್ HPV ಇರ್ತವೆ. ಸೊ ಅವು ಕ್ಯಾನ್ಸರ್ ಹಾಕೊಂಡು ಟರ್ನ್ ಆಗುವಂತ ಸಾಧ್ಯತೆ ಬಹಳ ಕಡಿಮೆ. ಜೆನೈಟಲ್ ವಾರ್ಡ್ಸು ಅದು ತನ್ನ ಪಾಡಿಗಲ್ಲಿರುತ್ತೆ. ಓಕೆ, ಸೊ ಜೆನೈಟಲ್ ವಾರ್ಡ್ಸು ಲಕ್ಷಣ ಏನಿರುತ್ತೆ ನೀವು ನೋಡ್ಬೋದು. ನಾನು ಹೇಳಿದೆ, ಶಿಶ್ನದ ಮೇಲೆ ಅಥವಾ ನಿಮ್ಮ ವೃಷಣ ಚೀಲದ ಮೇಲೆ, ಬೀಜದ ಮೇಲೆ, ಅಥವಾ ನಿಮ್ಮ ಗುದದ್ವಾರದ ಹತ್ತಿರ, ತೊಡೆ ಸಂದಿ ಹತ್ರ, ಮಹಿಳೆಯರಲ್ಲಿ ಈ ಯೋನಿ ಹತ್ರ ಅಥವಾ ತೊಡೆ ಸಂದಿಯಲ್ಲಿ, ಅಥವಾ ಅವರ ಈ ವಜೈನ ವಲ್ವಾದ ಹತ್ತಿರ, ಗುದದ್ವಾರದ ಹತ್ತಿರ, ಇಲ್ಲೆಲ್ಲ ನೀವು ಈ ತರ ಕೆಡುಗಳನ್ನ ನೋಡ್ತಾ ಇರ್ಬೋದು. ಅದು ಏನು ನಿಮ್ಗೆ ಯಾವುದೇ ಪ್ರಾಬ್ಲಮ್ ಅನ್ನ ಕೊಡ್ತಾ ಇರೋದಿಲ್ಲ. ಸ್ಕಿನ್ ಕಲರ್ದೇ ಇರುತ್ತೆ, ಸ್ವಲ್ಪ ರೇಸ್ಡ್ ಆಗಿರ್ಬೋದು. ಅದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಸಹ ಆಗ್ತಾ ಇರೋದಿಲ್ಲ. ಕೆಲವೊಂದು ಸಲ ಅದರಿಂದ ಕೆಲವೊಬ್ಬರಿಗೆ ಇಚ್ಚಿಂಗ್ ಆಗೋದು ಅಥವಾ ಕೆಲವೊಂದು ಸಲ ಅದು ಬ್ಲೀಡ್ ಆಗೋದು ಎಲ್ಲ ಆಗ್ತಾ ಇರ್ಬೋದು. ಬಟ್ ಯೂಶುವಲಿ ಅದು ಯಾವುದೇ ಪ್ರಾಬ್ಲಮ್ ಅನ್ನ ಮಾಡ್ತಾ ಇರೋದಿಲ್ಲ. ಯಾವಾಗ ನಿಮಗೆ ಅದನ್ನ ಬಹಳಷ್ಟು ನಿಮ್ ಕೆಡುಗಳಾಗಿದ್ದಾವೆ, ಸೊ ನಿಮ್ಗೆ ಅದು ಸ್ವಲ್ಪ ಅಸಹ್ಯ ಅನ್ನಿಸ್ತಾ ಇರ್ಬೋದು, ನಿಮ್ಮ ಬಾಡಿ ಇಮೇಜ್ ಸ್ವಲ್ಪ ಎಫೆಕ್ಟ್ ಆಗ್ಬೋದು, ನಿಮ್ಗೆ ಆ ಕಾನ್ಫಿಡೆನ್ಸ್, ಸೆಕ್ಷುವಲ್ ಕಾನ್ಫಿಡೆನ್ಸ್ ಬರದೇ ಇರ್ಬೋದು. ಬಟ್ ಅದರ್ವೈಸ್ ಆಸ್ ಸಚ್ ಅದು ನಿಮ್ಗೆ ಯಾವುದೇ ಪ್ರಾಬ್ಲಮ್ ಅನ್ನ ಮಾಡ್ತಾ ಇರೋದಿಲ್ಲ. ಸೊ ಈ ಜನನಾಂಗದ ಹತ್ತಿರ ಇರುವಂತ ಈ ವಾರ್ಡ್ಸ್ ಏನಿರುತ್ತೆ ಇದನ್ನ ನಾನು ಹೇಳಿದೆ ಲೋ ರಿಸ್ಕ್ HPV ಮಾಡ್ತಾ ಇರುತ್ತೆ. ಸೊ ಇದು ಕ್ಯಾನ್ಸರ್ ಆಗಿ ಟರ್ನ್ ಆಗುವಂತ ಸಾಧ್ಯತೆನೂ ಬಹಳ ಕಡಿಮೆ ಇರುತ್ತೆ. ಓಕೆ, ಸೊ ಈ ವೈರಸ್ ಇಂದ ಆಗುವಂತ ಈ ಜೆನೈಟಲ್ ವಾರ್ಡ್ಸ್ ಏನಿರ್ತವೆ ಅದು ಯೂಶುವಲಿ ಪ್ರಾಬ್ಲಮ್ಯಾಟಿಕ್ ಇರೋದಿಲ್ಲ. ಈಗ ಹೇಗೆ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದು, ಈ HPVಗೆ ಏನಾದರೂ ಬ್ಲಡ್ ಟೆಸ್ಟ್ ಇದೆಯಾ? HPVಗೆ ಆಸ್ ಸಚ್ ಯಾವುದೇ ಬ್ಲಡ್ ಟೆಸ್ಟ್ ಇರೋದಿಲ್ಲ. ಈ ರೀತಿ ಕೆಡು ಆಯಿತು ಅಥವಾ ಮಹಿಳೆಯರಲ್ಲಿ ಪ್ಯಾಪ್ ಸ್ಮಿಯರ್ ಮಾಡ್ತೀವಿ ನಾವು ಸರ್ವೈಕಲ್ ಏರಿಯಾದಲ್ಲಿ, ಗರ್ಭಕಂಠದಿಂದ ಒಂದು ಸ್ಮಿಯರ್ ಅನ್ನ ತೆಗೆದು ಸ್ಲೈಡಲ್ಲಿ ಹಾಕಿ ಮೈಕ್ರೋಸ್ಕೋಪ್ ಕೆಳಗೆ ನೋಡ್ತಾ ಇರ್ತೀವಿ, ಪ್ಯಾಪ್ ಸ್ಮಿಯರ್. ಸೊ ಅದರಲ್ಲಿ ನಾವು ಈ HPVಯ ಸ್ಟ್ರೇನ್ ಅನ್ನ ಐಡೆಂಟಿಫೈ ಮಾಡ್ಬೋದು. ಅಥವಾ ಈ ಕೆಡುನ ತೆಗೆದು ನಾವು ಲ್ಯಾಬಿಗೆ ಕಳಿಸಿದಾಗ ಅವರು ಅದರಲ್ಲಿ HPV ಅನ್ನ ಸ್ಟಡಿ ಮಾಡ್ಬೋದೇ ಹೊರತು HPVಗೆ ಆಸ್ ಸಚ್ ಯಾವುದೇ ಬ್ಲಡ್ ಟೆಸ್ಟ್ ಇರೋದಿಲ್ಲ. ಸೊ ಜೆನೈಟಲ್ ವಾರ್ಡ್ಸ್ ಇಂದ ಕಾಂಪ್ಲಿಕೇಶನ್ ಏನಾಗ್ಬೋದು? ಈಗ ಒಂದು ನಾನು ಹೇಳಿದೆ, ಇಚ್ಚಿಂಗ್ ಆಗ್ತಾ ಇರ್ಬೋದು, ಇಲ್ಲ ಬಹಳಷ್ಟು ಜನರಿಗೆ ಬ್ಲೀಡ್ ಆಗ್ತಾ ಇರ್ಬೋದು, ಅಥವಾ ಬಹಳಷ್ಟು ಜನರಿಗೆ ಅದು ಬಹಳ ಗುಂಪಾಗಿ ಇತ್ತು ಅಂತ ಹೇಳಿದ್ರೆ ಅವರಿಗೆ ಅದು ಎಸ್ಥೆಟಿಕಲಿ ನೋಡಕ್ಕೆ ಸ್ವಲ್ಪ ಅಸಹ್ಯವಾಗಿ ಅವ್ರಿಗೆ ಕಾಣಿಸ್ತಾ ಇರ್ಬೋದು. ಅದು ಬಿಟ್ಟು ಅದು ಯಾವುದೇ ಬೇರೆ ಪ್ರಾಬ್ಲಮ್ ಅನ್ನ ಮಾಡ್ತಾ ಇರೋದಿಲ್ಲ. ಅದು ಬಂತು ಅಂದಾಗ ಡಾಕ್ಟರ್ ನಿಮ್ಗೆ ಬೇರೆ STDs ಅನ್ನ ಸಹ ಸ್ಕ್ರೀನ್ ಮಾಡ್ಕೊಳ್ಳಿಕ್ಕೆ ಹೇಳ್ತಿರ್ತಾರೆ. ಜೆನೈಟಲ್ ವಾರ್ಡ್ಸ್ ಇತ್ತು ಅಂದಾಗ ನಾವು ಏನು ಟ್ರೀಟ್ಮೆಂಟ್ ಅನ್ನ ಪಡಿಬಹುದು ನೋಡಿ. ಆ್ಯಕ್ಚುಲಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ನಾನು ಹೇಳಿದೆ, ಇದು ಸಿಂಪ್ಟಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದಿಲ್ಲ. ಬಟ್ ಹೌದು, ನಿಮ್ಗೆ ಸಿಂಪ್ಟಮ್ಸ್ ಬರ್ತಾ ಇದೆ ಅಂದಾಗ ನಾವು ಸಿಂಪ್ಟಮ್ಸಿಗೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೇವೆ. ಇಚ್ಚಿಂಗ್ ಇತ್ತು ಅಂದರೆ ಇಚ್ಚಿಂಗಿಗೆ ಔಷಧಿ ಕೊಡ್ತೇವೆ. ಇನ್ಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಮೆಡಿಸಿನ್ಸ್ ಅನ್ನ ಹಾಕ್ತಾ ಇರ್ತೇವೆ. ಕೆಲವೊಂದು ಕ್ರೀಮ್ಸ್ ಅವೈಲೇಬಲ್ಸ್ ಇರ್ತವೆ, ಅದು TCA ಇರ್ಬೋದು ಅಥವಾ ಪೋಡೋಫೈಲಿನ್ ಇರ್ಬೋದು. ಈ ರೀತಿ ಔಷಧಿಗಳನ್ನ ಆ ವಾರ್ಡ್ಸ್ ಮೇಲೆ ಹಾಕಕ್ಕೆ ಹೇಳ್ತೀವಿ ಕೆಲವೊಂದ್ಸಲ ಪೇಷಂಟ್ಸ್ ಬೇಕು ಅಂದಾಗ. ಬಟ್ ಇವೆಲ್ಲವನ್ನು ನೀವು ನಿಮ್ಮ ಡಾಕ್ಟರಿನ ಸಲಹೆ ಮೇಲೆ ತೆಗೆದುಕೊಳ್ಬೇಕು. ಯಾಕಂದ್ರೆ ಇವೆಲ್ಲ ಸೆನ್ಸಿಟಿವ್ ಏರಿಯಾ. ಅಲ್ಲಿ ನೀವು ಹೆಚ್ಚಿಗೆ ಹಾಕಿದ್ರಿ ಮೆಡಿಸಿನ್ಸ್ ಅನ್ನ ಎಲ್ಲ ಹೇಳಿದ್ರೆ ಅಂದ್ರೆ ಚರ್ಮ ಸುಟ್ಟು ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಸುಮ್ಮನೆ ನೀವಾಗೆ ಟ್ರೈ ಮಾಡೋಕ್ಕೆಲ್ಲ ಹೋಗಬಾರ್ದು. ಡಾಕ್ಟರಿಂದ ಸಜೆಷನ್ ತೆಗೆದುಕೊಂಡೇ ಈ ರೀತಿ ಕ್ರೀಮ್ಸು ಔಷಧಿಗಳನ್ನು ಹಾಕ್ಕೊಳ್ಬೇಕು. ಸೊ ಈ ಕ್ರೀಮ್ಸು ಔಷಧಿಗಳನ್ನು ನೀವು ಟ್ರೈ ಮಾಡಿ ನೋಡ್ಬೋದು.
ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಈ ಕ್ರೀಮ್ಸ್ ಇರ್ಬೋದು, ಔಷಧಿ ಇರ್ಬೋದು, ಅಥವಾ ಸರ್ಜಿಕಲ್ ಮೆಥಡ್ ಲೈಕ್ ಕ್ರಯೋಥೆರಪಿ ಇರ್ಬೋದು, ಅಥವಾ ಫ್ರೀಸ್ ಮಾಡೋದಿರ್ಬೋದು, ಅಥವಾ ಸ್ವಲ್ಪ ಚಿಕ್ಕ ನಾವು ಈ ಬರ್ನ್ ಮಾಡೋದಿರ್ಬೋದು, ಕಾಟ್ರಿ ಅಂತ ಹೇಳ್ತೀವಿ, ಸಣ್ಣ ಬರ್ನಿಂಗ್ ಇರುತ್ತೆ, ಆ ರೀತಿ ಇಲೆಕ್ಟ್ರಿಕ್ ಕಾಟ್ರಿಯಿಂದ ಅದನ್ನು ಕ್ಯೂರ್ ಮಾಡೋದಿರ್ಬೋದು, ಇವನ್ನೆಲ್ಲ ನಾವು ಯಾವಾಗ ಮಾಡ್ತೀವಿ ಅದು ಹೋಗ್ಬೋದು. ಬಟ್ ಎಚ್ ಪಿ ವಿ ವೈರಸ್ಸಿಗೆ ನಮ್ಮ ಹತ್ರ ಕ್ಯೂರ್ ಇಲ್ಲ. HIV-ಗೆ, HPV-ಗೆ, ಹೆಪಟೈಟಿಸ್ ಬಿಗೆ ಮತ್ತು ಹರ್ಪಿಸ್ಸಿಗೆ ಕ್ಯೂರ್ ಇಲ್ಲ. ಅಂದರೆ ಅದು ಒಂದ್ಸಲ ನಿಮ್ಮ ಬಾಡಿಯಲ್ಲಿ ಇತ್ತು ಅಂದಾಗ ನಾವು ಅದನ್ನು ತೆಗೆದು ಹಾಕೋಕ್ಕಾಗೋದಿಲ್ಲ, ಅದು ಯಾವತ್ತೂ ಇರುತ್ತೆ. ನಾವು ಬರೀ ಟ್ರೀಟ್ಮೆಂಟನ್ನು ಕೊಡ್ಬೋದು. ಹೌದು, ನಿಮಗೆ ತುಂಬ ಅದು ಅಸಹ್ಯವಾಗಿ ಕಾಣ್ತಾ ಇದೆ, ನಂಗೆ ತೆಗಿಬೇಕು ಅಂತ ಪೇಷಂಟ್ ಹೇಳಿದಾಗ ನಾವು ಫ್ರೀಸ್ ಮಾಡಿಕೊಂಡು, ಕಾಟ್ರಿ ಮಾಡಿಕೊಂಡು, ಮೆಡಿಸಿನ್ ಕೊಟ್ಟು ತೆಗಿಬೋದು. ಬಟ್ ಅದು ಪುನಃ ನಿಮಗೆ ಬರ್ಬೋದು, ಪುನಃ ಮರುಕಳಿಸ್ಬೋದು. ಓಕೆ, ಸೊ ರಿಕರೆನ್ಸ್ ಆಗತ್ತೆ. ಯಾಕಂದರೆ ಕಂಪ್ಲೀಟ್ಲಿ ನಿಮ್ಮ ಬಾಡಿಯಿಂದ ನಾವು HPVಯನ್ನು ತೆಗೆದು ಹೊತ್ತಾಕೋಕ್ಕಾಗೋದಿಲ್ಲ. HPVಗೆ ಕ್ಯೂರ್ ಇಲ್ಲ. ಹಾಗಿದ್ರೆ ನಾವು ಇದನ್ನು ಪ್ರಿವೆಂಟ್ ಮಾಡೋಕ್ಕೆ ಏನಾದರೂ ಮಾಡಬಹುದಾ? ಎಸ್, ಪ್ರಿವೆಂಟ್ ಮಾಡೋಕ್ಕೆ ನೀವು ಕೆಲವೊಂದು ಥಿಂಗ್ಸನ್ನು ಮಾಡ್ಬೋದು. ಒಂದು, ಈ HPV ನಾನು ಹೇಳಿದೆ ಈ ರೀತಿ ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಆಗ್ತಾ ಇರುತ್ತೆ. ಸೊ ನೀವು ಆದಷ್ಟು ಈ ರೀತಿ ಒಂದು ಸಂಬಂಧ ಮಾಡ್ತಾ ಇದ್ದೀರಾ ಅಂದಾಗ ಆದಷ್ಟು ಸೇಫ್ಟಿ ಮೆಜರ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಕಾಂಡಮ್ಸನ್ನು ಯೂಸ್ ಮಾಡಿ, ಮುಖ ಮೈಥುನ ಮಾಡ್ತಾ ಇದ್ದರೆ ಡೆಂಟಲ್ ಡ್ಯಾಬ್ಸನ್ನು ಯೂಸ್ ಮಾಡಿ. ಓಕೆ, ಸೊ ಸೇಫ್ಟಿಯನ್ನು ಯೂಸ್ ಮಾಡೋದು ಬಹಳ ನಿಮಗೆ ಹೆಲ್ಪನ್ನು ಮಾಡುತ್ತೆ. ಬರೀ HPV ಅಲ್ಲ, ಬೇರೆ ನಾನು ಹೇಳಿದಂತಹ ಲೈಂಗಿಕವಾಗಿ ಹರಡುವಂಥ ರೋಗಗಳಿಂದ ಸಹ ನಿಮಗೆ ಪ್ರೊಟೆಕ್ಷನನ್ನು ಕೊಡ್ತಾ ಇರುತ್ತೆ. ಮಲ್ಟಿಪಲ್ ಪಾರ್ಟ್ನರ್ಸ್, ಬಹಳಷ್ಟು ಜನರ ಜೊತೆ ನಿಮಗೆ ಸಂಬಂಧ ಇಟ್ಕೊಂಡಿದ್ದೀರಾ ಅಂದಾಗ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ನೀವು ಎಕ್ಸ್ಟ್ರಾ ಕಾಷಿಯಸ್ ಆಗಿರಬೇಕು. ಯಾಕಂದರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಷ್ಟು ನಿಮಗೆ ರಿಸ್ಕ್ ಹೆಚ್ಚಿಗೆ ಬರುವಂಥ ಸಾಧ್ಯತೆ ನಿಮಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಓಕೆ, ಸೊ ನಿಮಗೆ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ಅಂದಾಗ ನೀವು ಕೇರ್ಫುಲ್ ಇರಬೇಕು. ಸೇಫ್ ಸೆಕ್ಸನ್ನು ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ರೆಗ್ಯುಲರ್ಲಿ ನೀವು ನಿಮ್ಮ ಬ್ಲಡ್ ಟೆಸ್ಟ್ ಸ್ಕ್ರೀನಿಂಗನ್ನು ಮಾಡ್ಕೊಳ್ತಾ ಇರಬೇಕು. ನನಗೇನಾದ್ರೂ ಈ ರೀತಿ ರೋಗಗಳು ಬಂದಿದ್ದಾವ ಅಂತ. ಯಾಕಂದರೆ ಈ ರೋಗಗಳು ನಿಮಗೆ ಪ್ರತಿ ಸಲ ಲಕ್ಷಣಗಳನ್ನು ಮಾಡ್ತಾ ಇರೋದಿಲ್ಲ. ಬಹಳಷ್ಟು ಜನರಿಗೆ ಅವರಿಗೆ ಆ ರೋಗ ಇದೆ ಅಂತಾನೆ ಗೊತ್ತಿರೋದಿಲ್ಲ. ಯಾವುದೋ ಒಂದು ಬ್ಲಡ್ ಕೊಡೋಕೆ ಹೋಗಿರ್ತಾರೆ, ಬ್ಲಡ್ ಕೊಡಬೇಕಾದ್ರೆ ಅವ್ರು ಹೇಳ್ತಾರೆ ನಿಮ್ಗೆ ಇದು ಪಾಸಿಟಿವ್ ಬಂದಿದೆ, ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ. ಸೊ ನೀವು ಈ ರೀತಿ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡ್ತಾ ಇದ್ದೀರಾ, ನಿಮ್ಮ ಬಿಹೇವಿಯರ್ ಈ ರೀತಿ ರಿಸ್ಕಿ ಬಿಹೇವಿಯರ್ ಇದೆ, ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಇದ್ದೀರಾ ಅಂಥವೆಲ್ಲ ಇದ್ದಾಗ ನೀವು ಒಂದು ರೂಲ್ ಮಾಡ್ಕೊಳ್ಬೇಕು ದಟ್ ನೀವು ರೆಗ್ಯುಲರ್ಲಿ ಈ STD ಸ್ಕ್ರೀನಿಂಗ್ ಅನ್ನು ಮಾಡ್ತಾ ಇರಬೇಕು. ನೆಕ್ಸ್ಟ್ ಅಂತ ಹೇಳಿದರೆ ವ್ಯಾಕ್ಸಿನ್. HPVಗೆ ವ್ಯಾಕ್ಸಿನ್ ಇದೆ. ಓಕೆ, ಬಟ್ ಈ ವ್ಯಾಕ್ಸಿನನ್ನು ನೀವು ಲೈಂಗಿಕವಾಗಿ ಸಕ್ರಿಯವಾಗೋಕ್ಕಿಂತ ಮೊದಲೇ ಹಾಕ್ಸ್ಕೊಳ್ಬೇಕು. ಅಂದರೆ ಯಾವಾಗ ಈಗ ನಾವು 9 to 15 ಇಯರ್ಸ್, 9 ವರ್ಷದಿಂದ 15 ವರ್ಷ ಅಂತ ಹೇಳ್ತಾ ಇರ್ತೀವಿ. ಲೈಕ್ ಹುಡುಗಿಯರಿಗೂ ಇರ್ಬೋದು, ಹುಡುಗರಿಗೂ ಇರ್ಬೋದು, ಇಬ್ಬರಿಗೂ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಲ್ಲೂ ನಾವು ಈ ವ್ಯಾಕ್ಸಿನನ್ನು ಕೊಡ್ತಾ ಇರ್ತೇವೆ. ನೀವು ಆ ಯಂಗ್ ಏಜಲ್ಲಿ ಯಾವಾಗ ನೀವು ಈ ರೀತಿ ಲೈಂಗಿಕವಾಗಿ ಎಕ್ಸ್ಪೋಸ್ ಆಗೋಕ್ಕಿಂತ ಮೊದಲೇ ಇದನ್ನು ತಗೊಂಡ್ರೆ ಅದು ಬಹಳ ಇಫೆಕ್ಟಿವ್ ಇರುತ್ತೆ. ಆ್ಯಂಡ್ ನಾವು ಇದನ್ನು ಬಹಳ ಎನ್ಕರೇಜ್ ಮಾಡ್ತೀವಿ. ಯಾಕಂದರೆ ಮಹಿಳೆಯರಲ್ಲಿ ಎಸ್ಪೆಷಲಿ ಈ ಸರ್ವೈಕಲ್ ಕ್ಯಾನ್ಸರನ್ನು ಮಾಡುವಂಥದ್ದು HPV ವೈರಸ್. ಸೊ ಈ ವ್ಯಾಕ್ಸಿನನ್ನು ಕೊಟ್ಟರೆ ಆ ರೀತಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆಯನ್ನು ತಡೆಯಲಿಕ್ಕೆ ಅದು ಬಹಳ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಈ ಥರ ಚಿಕ್ಕ ಮಕ್ಕಳಿದ್ರು 9 ಇಯರ್ಸಿಂದ 15 ಇಯರ್ಸ್ ಇದ್ದವರು ಅಂದಾಗ ನೀವು ಅವರಿಗೆ ಈ ವ್ಯಾಕ್ಸಿನನ್ನು ಕೊಡೋದಕ್ಕೆ ಎನ್ಕರೇಜ್ ಮಾಡಬೇಕು. ಈ 9 to 15 ಇಯರ್ಸಲ್ಲಿ ನಾವೇನು ಕೊಡ್ತೇವೆ ಅದು 2 ಡೋಸ್ ಇರುತ್ತೆ. ಅದಾದಮೇಲೆ ಏನು ನಾವು ವ್ಯಾಕ್ಸಿನ್ ಕೊಡ್ತೀವಿ ಈ 25 ಇಯರ್ಸಿಂದ ಎಲ್ಲ, ಅದು ಅಷ್ಟು ಇಫೆಕ್ಟಿವ್ ಇರೋದಿಲ್ಲ. ಯಾಕಂದರೆ ಬೈ ದ್ಯಾಟ್ ಟೈಮ್ ನೀವು ಸೆಕ್ಷುವಲಿ ಎಕ್ಸ್ಪೋಸ್ ಆಗಿರ್ತೀರಾ. ಸೊ ಅಷ್ಟು ಇಫೆಕ್ಟಿವ್ ಇರೋದಿಲ್ಲ ಈ ವ್ಯಾಕ್ಸಿನ್. ಬಟ್ ಎಸ್, HPV ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಈ HPV ವ್ಯಾಕ್ಸಿನ್ನ ಬಗ್ಗೆನೂ ನಾನು ಸಪ್ರೇಟ್ ವಿಡಿಯೋನ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಬಟ್ HPV ವ್ಯಾಕ್ಸಿನ್ ಒಂದು ಒಳ್ಳೆಯ ವ್ಯಾಕ್ಸಿನ್ ನಿಮಗೆ ಈ ಥರದ ಲೀಷನ್ಸನ್ನು ಎಲ್ಲ ಪ್ರಿವೆಂಟ್ ಮಾಡೋಕ್ಕೆ. ಆಲ್ರೆಡಿ ನಿಮಗೆ HPV ವೈರಸ್ ಇದೆ ಅಂದಾಗ ಮತ್ತೆ ನೀವು ವ್ಯಾಕ್ಸಿನ್ ತೊಗೊಂಡು ಏನೂ ಉಪಯೋಗ ಆಗೋದಿಲ್ಲ. ಬಟ್ ಎಸ್, HPV ವ್ಯಾಕ್ಸಿನ್ ಈ ರೀತಿ HPV ರಿಲೇಟೆಡ್ ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡೋಕ್ಕೆ ಅದು ಸಹ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಇದು ಕೆಲವೊಂದು ಡೌಟ್ಸ್ ಯಾವುದು ಕಾಮನ್ಲಿ ಈ ಜೆನೈಟಲ್ ವಾರ್ಡ್ಸ್ ಬಗ್ಗೆ ನನಗೆ ಬರ್ತಾ ಇರ್ತವೆ ಪೇಷಂಟ್ಸಿಂದ. ಸೊ ದಟ್ಸ್ ವಾಸ್ ಆಲ್ ಅಬೌಟ್ ಜೆನೈಟಲ್ ವಾರ್ಡ್, ಜನನಾಂಗದ ನೊರೋಲಿಗಳು ಮತ್ತು ಅದರಿಂದ ಏನು ಪ್ರಾಬ್ಲಮ್ ಆಗ್ಬೋದು ಮತ್ತು ನಾವು ಅದನ್ನು ಹೇಗೆ ಟ್ರೀಟ್ ಮಾಡ್ತೇವೆ ಅಂತ.
Thank you so much for watching the video. Please like, share and subscribe the channel. Thank you.